ನಮಸ್ಕಾರ ಸ್ನೇಹಿತರೆ. ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಯುದ್ಧದ 3ನೇ ದಿನ ಅಮೆರಿಕಾಗೆ ಒಂದು ದೊಡ್ಡ ಆಘಾತ ಎದುರಾಗಿದೆ. ಅಮೆರಿಕದ ವಾಯುಪಡೆಯ ಅತ್ಯಾಧುನಿಕ ಫೈಟರ್ ಜೆಟ್ಗಳು ಕುವೈತ್ನಲ್ಲಿ ಪತನಗೊಂಡಿವೆ. ಇದು ಕೇವಲ ಒಂದು ಜೆಟ್ ಅಲ್ಲ. ಕುವೈತ್ ರಕ್ಷಣಾ ಸಚಿವಾಲಯದ ಅಧಿಕೃತ ಮಾಹಿತಿಯ ಪ್ರಕಾರ ಹಲವಾರು ಅಮೆರಿಕನ್ ಯುದ್ಧ ವಿಮಾನಗಳು ಕ್ರ್ಯಾಶ್ ಆಗಿವೆ. ಹಾಗಾದ್ರೆ ಈ ಜೆಟ್ಗಳನ್ನು ಹೊಡೆದುರುಳಿಸಿದ್ದು ಯಾರು? ಇರಾನ್ ದಾಳಿ ಮಾಡಿತೆ, ಕುವೈತ್ನಿಂದ ಪ್ರಮಾದವಾಯಿತೆ, ಅಥವಾ ಬೇರೇನಾದರೂ ತಾಂತ್ರಿಕ ದೋಷವೇ? ಬನ್ನಿ, ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಪ್ರಸ್ತುತ ಅಮೆರಿಕಾವು ಇರಾನ್ ವಿರುದ್ಧ ಆಪರೇಷನ್ ಎಪಿಕ್ ಫ್ಯೂರಿ ಎಂಬ ಬೃಹತ್ ಕಾರ್ಯಾಚರಣೆಯನ್ನು ನಡೆಸುತ್ತಿದೆ. ಕುವೈತ್ ವಾಯುನೆಲೆಯ ಬಳಿ ಅಮೆರಿಕದ ವಾಯುಪಡೆಗೆ ಸೇರಿದ F-15 ಸ್ಟ್ರೈಕ್ ಈಗಲ್ ಫೈಟರ್ ಜೆಟ್ಗಳು ಹಾರಾಟ ನಡೆಸುತ್ತಿದ್ದಾಗ ಈ ಘಟನೆ ನಡೆದಿದೆ. ವೀಕ್ಷಕರೇ, ಈ F-15 ಜೆಟ್ಗಳು ಸಾಮಾನ್ಯ ವಿಮಾನಗಳಲ್ಲ. ಲಾಕ್ಹೀಡ್ ಮಾರ್ಟಿನ್ ಕಂಪನಿಯ F-16 ಜೆಟ್ಗಳಿಗಿಂತ ಬೋಯಿಂಗ್ ಕಂಪನಿ ತಯಾರಿಸುವ ಈ F-15 ಜೆಟ್ಗಳು ಗಾತ್ರದಲ್ಲಿ ದೊಡ್ಡವಾಗಿವೆ ಮತ್ತು ಅತ್ಯಂತ ದುಬಾರಿಯಾಗಿವೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು F-16 ಜೆಟ್ $40 ರಿಂದ $50 ಮಿಲಿಯನ್ ಲಭ್ಯವಿದ್ದರೆ, ಒಂದು F-15 ಜೆಟ್ನ ಬೆಲೆ ಬರೋಬ್ಬರಿ $100 ರಿಂದ $150 ಮಿಲಿಯನ್ ಗಳಷ್ಟಿರುತ್ತದೆ. ಇಂತಹ ಅತ್ಯಾಧುನಿಕ ವಿಮಾನಗಳು ಪತನಗೊಂಡಿರುವುದು ಅಮೆರಿಕಾಗೆ ದೊಡ್ಡ ನಷ್ಟವಾಗಿದೆ. ಆನ್ಲೈನ್ನಲ್ಲಿ ಹರಿದಾಡುತ್ತಿರುವ ಮತ್ತು ಸಿಎನ್ಎನ್ನಿಂದ ಪರಿಶೀಲಿಸಲ್ಪಟ್ಟ ಜಿಯೋ ಲೊಕೇಟೆಡ್ ವಿಡಿಯೋವೊಂದರಲ್ಲಿ F-15 ವಿಮಾನವು ಬೆಂಕಿಗೆ ಆಹುತಿಯಾಗಿ ಗಿರಕಿ ಹೊರೆಯುತ್ತಾ ಕೆಳಗೆ ಬೀಳುತ್ತಿರುವುದನ್ನು ಸ್ಪಷ್ಟವಾಗಿ ನೋಡಬಹುದು. ಅದೃಷ್ಟವಶಾತ್ ಪೈಲಟ್ಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರು ಸಮಯಕ್ಕೆ ಸರಿಯಾಗಿ ವಿಮಾನದಿಂದ ಎಜೆಕ್ಟ್ ಆಗಿದ್ದು, ಸದ್ಯ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮತ್ತು ಅವರ ಆರೋಗ್ಯ ಸ್ಥಿರವಾಗಿದೆ. ಆನ್ಲೈನ್ನಲ್ಲಿ ಲಭ್ಯವಿರುವ ಫೋಟೋಗಳಲ್ಲಿ ಅಮೆರಿಕನ್ ವಾಯುಪಡೆಯ 335ನೇ ಸ್ಕ್ವಾಡ್ರನ್ನ ಹೆಲ್ಮೆಟ್ ಧರಿಸಿರುವ 3 ವಿಭಿನ್ನ ಪೈಲಟ್ಗಳನ್ನು ರಕ್ಷಿಸಿರುವ ದೃಶ್ಯಗಳಿವೆ. ಈ ಜೆಟ್ಗಳು ಪತನಗೊಳ್ಳಲು ಅಸಲಿ ಕಾರಣವೇನು ಎಂಬುದರ ಬಗ್ಗೆ ಈಗ ದೊಡ್ಡ ಮಟ್ಟದ ಚರ್ಚೆ ನಡೆಯುತ್ತಿದೆ. ಘಟನೆಯ ಸುತ್ತ ಮುಖ್ಯವಾಗಿ 2 ವಾದಗಳು ಕೇಳಿಬರುತ್ತಿವೆ. ಮೊದಲನೇದಾಗಿ, ಇರಾನ್ ಈ ಜೆಟ್ಗಳನ್ನು ತಾನೇ ಹೊಡೆದುರುಳಿಸಿರುವುದಾಗಿ ಹೇಳಿಕೊಂಡಿದೆ. ಈ F-15 ಜೆಟ್ ತಮ್ಮ ವಾಯುಪ್ರದೇಶವನ್ನು ಉಲ್ಲಂಘಿಸಿತ್ತು, ಆದ್ದರಿಂದ ನಾವದನ್ನು ಹೊಡೆದುರುಳಿಸಿದೆವು ಮತ್ತು ಅದರ ಅವಶೇಷಗಳು ಕುವೈತ್ನಲ್ಲಿ ಬಿದ್ದಿವೆ ಎಂದು ಇರಾನ್ನ ಮಾಧ್ಯಮಗಳು ವರದಿ ಮಾಡಿವೆ. ರಷ್ಯನ್ ಮತ್ತು ಟರ್ಕಿಷ್ ಮಾಧ್ಯಮಗಳು ಕೂಡ ಇರಾನ್ನ ಈ ಹೇಳಿಕೆಗಳನ್ನು ವ್ಯಾಪಕವಾಗಿ ಪ್ರಸಾರ ಮಾಡುತ್ತಿವೆ. ಆದರೆ ಅಮೆರಿಕ ಈ ಎಲ್ಲ ಹೇಳಿಕೆಗಳನ್ನು ಸಾರಾಸಗಟಾಗಿ ತಳ್ಳಿಹಾಕಿದ್ದು, ಇರಾನ್ ನಿರಂತರವಾಗಿ ಫೇಕ್ ನ್ಯೂಸ್ ಹರಡುತ್ತಿದೆ ಎಂದು ಸ್ಪಷ್ಟಪಡಿಸಿದೆ. ಉದಾಹರಣೆಗೆ, ಅಮೆರಿಕದ ವಿಮಾನವಾಹಕ ನೌಕೆಯಾದ USS ಅಬ್ರಹಾಂ ಲಿಂಕನ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯಿಂದ ದಾಳಿ ಮಾಡಿರುವುದಾಗಿ ಇರಾನ್ ಹೇಳಿಕೊಂಡಿತ್ತು. ಆದರೆ ಇದೂ ಕೂಡ 100ಕ್ಕೆ 100 ಫೇಕ್ ನ್ಯೂಸ್ ಎಂದು ಅಮೆರಿಕ ಸ್ಪಷ್ಟಪಡಿಸಿದೆ. ಒಂದು ವೇಳೆ ಅಷ್ಟು ದೊಡ್ಡ ನೌಕೆಗೆ ಕ್ಷಿಪಣಿ ಬಡಿದಿದ್ರೆ ಅದರ ಹಾನಿಯನ್ನು ಮುಚ್ಚಿಡಲು ಅಮೆರಿಕಾಗೆ ಕಷ್ಟ. ಎರಡನೆಯದಾಗಿ, ಫ್ರೆಂಡ್ಲಿ ಫೈರ್. ಅಮೆರಿಕದ ಜಾಯಿಂಟ್ ಚೀಫ್ಸ್ ಆಫ್ ಸ್ಟಾಫ್ ಜನರಲ್ ಡ್ಯಾನ್ ಕೀನ್ ಅವರು ನೀಡಿರುವ ಹೇಳಿಕೆಯ ಪ್ರಕಾರ ಈ 3 F-15 ಜೆಟ್ಗಳನ್ನು ಶತ್ರುಗಳು ಹೊಡೆದುರುಳಿಸಿಲ್ಲ, ಬದಲಾಗಿ ಇವು ಫ್ರೆಂಡ್ಲಿ ಫೈರ್ ಅಂದರೆ ಮಿತ್ರರಾಷ್ಟ್ರದ ಪಡೆಗಳಿಂದಲೇ ಪತನಗೊಂಡಿವೆ. ಕುವೈತ್ನ ವಾಯು ರಕ್ಷಣಾ ಪಡೆಗಳು ಇವುಗಳನ್ನು ಇರಾನ್ನ ಡ್ರೋನ್ಗಳು ಅಥವಾ ಫೈಟರ್ ಜೆಟ್ಗಳು ಎಂದು ತಪ್ಪಾಗಿ ಭಾವಿಸಿ ತಮ್ಮದೇ ಮಿತ್ರರಾಷ್ಟ್ರದ ವಿಮಾನಗಳ ಮೇಲೆ ದಾಳಿ ಮಾಡಿವೆ ಎಂದು ಅಮೆರಿಕ ಹೇಳಿದೆ. ಇಲ್ಲಿ ಆಶ್ಚರ್ಯದ ಸಂಗತಿ ಏನೆಂದರೆ, ಕುವೈತ್ ಬಳಸುತ್ತಿರುವ MIM-104 ಪೇಟ್ರಿಯಟ್ ವಾಯು ರಕ್ಷಣಾ ವ್ಯವಸ್ಥೆಯು 1969ರ ವಿನ್ಯಾಸವನ್ನು ಹೊಂದಿದ್ದು, 1984ರಲ್ಲಿ ತಯಾರಾದ ಅತ್ಯಂತ ಹಳೆಯ ಸಿಸ್ಟಮ್ ಆಗಿದೆ. ಕೇವಲ 160 ಕಿಲೋಮೀಟರ್ ರೇಂಜ್ ಹೊಂದಿರುವ ಇಂತಹ ಹಳೆಯ ಸಿಸ್ಟಮ್ ಅಮೆರಿಕದ ಅತ್ಯಾಧುನಿಕ F-15 ಜೆಟ್ಗಳನ್ನು ಹೊಡೆದುರುಳಿಸಿತ್ತು ಎಂಬುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಇರಾನ್ ಬಳಿ ಅತ್ಯಾಧುನಿಕ ಫೈಟರ್ ಜೆಟ್ಗಳೇ ಇಲ್ಲದಿರುವಾಗ ಕುವೈತ್ ಪಡೆಗಳಿಗೆ ಈ ವಿಮಾನಗಳು ಇರಾನ್ನದು ಎಂದು ಹೇಗೆ ಅನ್ನಿಸಿತು ಎಂಬುದು ಬಹುದೊಡ್ಡ ಪ್ರಶ್ನೆಯಾಗಿದೆ. ಇದಲ್ಲದೆ, ಸೌದಿ ಅರೇಬಿಯಾ ಮತ್ತು ಅಮೆರಿಕದ ಜೆಟ್ಗಳು ಒಟ್ಟಿಗೆ ಕಾರ್ಯಾಚರಣೆ ನಡೆಸುತ್ತಿದ್ದಾಗ ಉಂಟಾದ ಗೊಂದಲದಿಂದ ಹೀಗಾಗಿರಬಹುದು, ಅಥವಾ ಜೆಟ್ಗಳಲ್ಲಿನ ತಾಂತ್ರಿಕ ದೋಷಗಳಿಂದ ಇವು ಪತನಗೊಂಡಿರಬಹುದು ಎಂಬ ಊಹಾಪೋಹಗಳೂ ಇವೆ. ಈ ಘಟನೆಯ ಬಗ್ಗೆ ಅಮೆರಿಕದ ಯುದ್ಧ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಅವರನ್ನು ಪ್ರಶ್ನಿಸಿದಾಗ ಅವರು ಯುದ್ಧವೆಂದರೆ ನರಕ ಎಂದು ಉತ್ತರಿಸಿದ್ದಾರೆ. ಈ ಬೃಹತ್ ಕಾರ್ಯಾಚರಣೆಯಲ್ಲಿ ಕ್ಯಾಶುಯಾಲಿಟೀಸ್ ಅಥವಾ ಸಾವು-ನೋವುಗಳು ಸಹಜ ಎಂದು ಮತ್ತು ದೇಶಕ್ಕಾಗಿ ಇಂತಹ ನಷ್ಟಗಳನ್ನು ಎದುರಿಸಲು ಅಮೆರಿಕ ಸಿದ್ಧವಾಗಿದೆ ಎಂದು ಅವರು ಕಡ್ಡಿಮುರಿದಂತೆ ಹೇಳಿದ್ದಾರೆ. ಭವಿಷ್ಯದಲ್ಲಿ ಇರಾನ್ ನೆಲದ ಮೇಲೆ ಅಮೆರಿಕದ ಸೈನಿಕರನ್ನು ಇಳಿಸುವ, ಅಂದರೆ ಅಮೆರಿಕನ್ ಬೂಟ್ಸ್ ಆನ್ ದ ಗ್ರೌಂಡ್ ಸಾಧ್ಯತೆಗಳ ಬಗ್ಗೆ ಕೇಳಿದಾಗ ಅವರು ಅದನ್ನು ನೇರವಾಗಿ ತಳ್ಳಿಹಾಕಿಲ್ಲ. ನಾವು ಏನು ಮಾಡಲಿದ್ದೇವೆ ಎಂದು ಶತ್ರುಗಳು ಊಹಿಸುತ್ತಲೇ ಇರಲಿ ಎಂದು ಹೇಳುವ ಮೂಲಕ ಮುಂದಿನ ದಿನಗಳಲ್ಲಿ ನೆಲಮಟ್ಟದ ಕಾರ್ಯಾಚರಣೆಯ ಮುನ್ಸೂಚನೆ ನೀಡಿದ್ದಾರೆ. ಈ ಯುದ್ಧವು ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರವಾಗಲು ಲಕ್ಷಣಗಳಿದ್ದು, ಫ್ರಾನ್ಸ್ ಮತ್ತು ಇತರ ಪಾಶ್ಚಿಮಾತ್ಯ ದೇಶಗಳು ಶೀಘ್ರದಲ್ಲೇ ಆಪರೇಷನ್ ಎಪಿಕ್ ಫ್ಯೂರಿಗೆ ಸೇರ್ಪಡೆಯಾಗುವ ಸಾಧ್ಯತೆಗಳಿವೆ.
ಜೊತೆಗೆ ಸೌದಿ ಅರೇಬಿಯಾ ಕೂಡ ಇರಾನ್ ಮೇಲೆ ದಾಳಿ ಮಾಡುವ ಎಚ್ಚರಿಕೆ ನೀಡಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ವೀಕ್ಷಕರೇ, ಕುವೈತ್ನಲ್ಲಿ ಅಮೆರಿಕಾದ ಜೆಟ್ಗಳು ಪತನಗೊಂಡಿರುವುದು ಸದ್ಯಕ್ಕೆ ಒಂದು ನಿಗೂಢ ಘಟನೆಯಾಗಿಯೇ ಉಳಿದಿದೆ. ಇದು ನಿಜವಾಗಲೂ ಕುವೈತ್ನಿಂದ ಆದ ಪ್ರಮಾದವೋ ಅಥವಾ ಇರಾನ್ನ ದಾಳಿಯೋ ಎಂಬುದು ಅಧಿಕೃತ ತನಿಖೆಯ ವರದಿ ಬಂದ ಮೇಲಷ್ಟೇ ಖಚಿತವಾಗಿ ಹೇಳಬಹುದು. ನಿಮಗೆ ಈ ಘಟನೆಯ ಬಗ್ಗೆ ಏನನಿಸುತ್ತದೆ? ಇದು ನಿಜವಾಗಲೂ ಕುವೈತ್ನಿಂದ ಆದ ಪ್ರಮಾದವೋ ಅಥವಾ ಇರಾನ್ನ ದಾಳಿಯೋ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ